I'm here to support RCB. I'm here to support Virat Kohli. ಯಾಕೆ ಸರ್ ಎಲ್ಲರಿಗೂ ವಿರಾಟ್ ವಿರಾಟ್ ವಿರಾಟ್? Well, he's the biggest player in the world. He's once in a generation cricket player, and it's but obvious for a Bangalorean to support Virat Kohli. ವಿರಾಟ್ ಬಿಟ್ರೆ ಆಡೋರು ತುಂಬಾ ಜನ ಇದಾರಲ್ವಾ, ಅವ್ರಿಗೆ ಸಪೋರ್ಟ್ ಮಾಡ್ಬೋದಲ್ಲ? Absolutely, we support everyone, all the players in RCB. But since you asked me who's my favorite player, it's always Virat Kohli. ಬೆಂಗಳೂರು ಟೀಮ್ ಹೇಗಿದೆ ಸರ್? Bangalore team is definitely going to win. We have a very solid team. The batting lineup is just simply outstanding. I don't think we have any competition when it comes to batting. Bowling, yes, there is a little bit softness there, but I'm sure we'll win today. ಈ ಮ್ಯಾಚ್ ವಿನ್ ಆಗುತ್ತಾ? Yes. ಇಂದ ಬಂದಿರೋದು ನಾವು ಬ್ಯಾಂಗ್ಳೂರವ್ರೆ. ಟಿಕೆಟ್ ಹೇಗೆ ತಗೊಂಡ್ರಿ? ಆನ್ಲೈನ್ ಹಾಂ ಟ್ರೈ ಮಾಡ್ತಾ ಇದ್ವಿ. ಆಫೀಸಿಂದ ಫುಲ್ ಸೆಕೆಂಡ್ ಹಾಫ್ ಲೀವಲ್ಲಿ ಇದ್ದು ಟ್ರೈ ಮಾಡಿ ಸಿಕ್ತು. ಫಸ್ಟ್ ಮ್ಯಾಚ್ಗೆ ಟ್ರೈ ಮಾಡಿದ್ರಾ? ಟ್ರೈ ಮಾಡಿದೆ ಬಟ್ ಸಿಗಲಿಲ್ಲ. ಸೊ ನಾಟ್ ಶೋರ್. ಐ ಥಿಂಕ್ ಟೂ ಮೆನಿ ಇದು ನನಗೆ ಐ ಥಿಂಕ್ ಲೋಡ್ ಆಗಲಿಲ್ಲ, ಆರ್ ಐ ವಾಸ್ ಲೇಟ್ ಬೈ ಅರೌಂಡ್ 5-10 seconds ಅನ್ಬೋದು. ಸೊ ಈ ಸಲ ಟ್ರೈ ಮಾಡಿದೆ. 3:47 ಓಪನ್ ಆಯಿತು. ಲಕ್ಕಿಲಿ ಐ ಗಾಟ್, ಶಿ ಡಿಡ್ಂಟ್ ಬಿಲೀವ್ ಐ ಗಾಟ್. ದೆನ್ ಐ ಶೋಡ್ ಹರ್ ದ ಟಿಕೆಟ್, ದೆನ್ ಶಿ ಬಿಲೀವ್ಡ್ ಮಿ. ನೀವು ಬುಕ್ ಮಾಡಿದ್ರಾ? ಇವನ್ ಬುಕ್ ಮಾಡ್ದ. ಏನು ಇಬ್ರು? ಹಸ್ಬೆಂಡ್ ವೈಫ್. ಒಮ್ಮೆ ಯಾರು ಇಷ್ಟ ಆಗ್ತಾರ? ವಿರಾಟ್ ಕೊಹ್ಲಿ. ಓಕೆ, ಅವ್ರು ಏನು ಇಷ್ಟ ಆಗುತ್ತೆ ಅವ್ರ ಬ್ಯಾಟಿಂಗ್? ಅಗ್ರೆಷನ್. ಸರ್ ಹೇಳಿ, ಈಗ ಇದು ಚೆನ್ನೈ CSK ಮತ್ತು ಬ್ಯಾಂಗ್ಳೂರು RCB ಇವರಿಬ್ಬರದು ಮ್ಯಾಚ್ ಬಂತು ಅಂದರೆ ಇಂಡಿಯಾ ಪಾಕಿಸ್ತಾನ್ ವಾರ್ ಥರ ಇರುತ್ತೆ ಅಂತ ಹೇಳ್ತಾರೆ, ಇದಕ್ಕೇನು? ಕರೆಕ್ಟ್, ಇದು ವಾರೇ ಇದು. ಬಿಕಾಸ್ ಇಟ್ಸ್ ವಾರ್ ಅಂದರೆ ಹೆಂಗಂದ್ರೆ ಇಟ್ಸ್ ಬಿಕಾಸ್ ಆಫ್ ದ ಟಫ್ ರೈವಲ್ರಿ ಇಬ್ಬರು ಮತ್ತೆ. ಬಿಕಾಸ್ ಅವರು ಇಷ್ಟು ಟಫ್ ಆಗಿ ಆಡ್ತಾರೆ ಆ್ಯಂಡ್ ವಿತ್ ಇನ್ ಹ್ಯಾಪನ್ಸ್ ಅಟ್ ಬ್ಯಾಂಗ್ಳೂರ್ ದ ಇಂಟೆನ್ಸಿಟಿ ಇಸ್ ಇವನ್ ಮೋರ್ ಹೈಯರ್. ಸೊ ಇಟ್ಸ್ ಅ ವರ್ತ್ ವಾಚ್ ಎನ್ಕೌಂಟರ್ ನಾ ಹೇಳೋದು. ಎವ್ರಿಬಡಿ ಶುಡ್ ಲುಕ್ ಫಾರ್ವರ್ಡ್ ಫಾರ್ ದಿಸ್ ಥರ. ಎಲ್ಲರೂ ಕಾಯ್ಬೇಕಿದೆ ಅಂದರೆ ಒಂಥರ ದಿಸ್ ಒನ್ ಟೂರ್ನಮೆಂಟ್, ಒನ್ ಮ್ಯಾಚ್ ವೇರ್ ಎವ್ರಿಬಡಿ ವೇಟ್ಸ್ ಫಾರ್. ಈಗ ಸ್ಕೆಡ್ಯೂಲ್ ಬಂದರೆ ಫಸ್ಟ್ ನೋಡ್ತೀವಿ RCB CSK ಯಾವತ್ತಿದೆ ಅಂತ. ಆ ಥರ ಅಷ್ಟೊಂದು ಇದು ನಮಗೆ. ಸೊ ಈಗರ್ ಟು ವಾಚ್ ದಿಸ್ ಮ್ಯಾಚ್ ಓನ್ಲಿ. ಫಸ್ಟ್ ನಾ ಜಾಸ್ತಿ ಟ್ರೈ ಮಾಡ್ತಾ ಇದ್ದೆ ಈ ಮ್ಯಾಚ್ಗೆ. ಎಷ್ಟು ಸತಿ ಬಂದಿದ್ದೀರಾ ಮ್ಯಾಚ್ ನೋಡೋಕ್ಕೆ? ನಾನು 3-4 times ಬಂದಿದ್ದೀನಿ. ಓಕೆ, ಎಲ್ಲ CSK ಮ್ಯಾಚ್ ಬಂದಿದ್ದೀರಾ? ಇಲ್ಲ ಈಗ ಬಂದಿದ್ದೀನಿ, ಬಟ್ ಫಸ್ಟ್ CSK ಮ್ಯಾಚ್ ನಾ ಬರ್ತಾ ಇರೋದು. ಸೊ ಈ ಟಿಕೆಟ್ ಸ್ವಲ್ಪ ಸ್ಪೆಷಲ್ ನನಗೆ. ಆ್ಯಂಡ್ ಇದು ಫಸ್ಟ್ ಟೈಮ್ ನನ್ನ ವೈಫ್ ಜೊತೆ ಬರ್ತಾ ಇದ್ದೀನಿ. ಸೊ ಇನ್ನೂ ಸ್ಪೆಷಲ್. ಓಕೆ ಮ್ಯಾಮ್, ನಿಮ್ಗೇನು ಅನ್ಸುತ್ತೆ ಫಸ್ಟ್ ಟೈಮ್ ಬರ್ತಾರೆ? ಐ ಆಮ್ ಸೋ ಎಕ್ಸೈಟೆಡ್. ಸೊ ಗೋ RCB. ಅದು RCB ಇವತ್ತು ವಿನ್ ಆಗಲೇಬೇಕು, ಅದು ಅಂದ್ಕೊಂಡೇ ಬಂದಿದ್ದೀವಿ ಇಲ್ಲಿ. ಎರಡು ಟಫ್ ಇದೆ, ಪರವಾಗಿಲ್ಲ, RCBನೇ ವಿನ್ ಆಗೋದು. ಹೇಗೆ ಸರ್ ಹೇಳ್ತೀರಾ? RCB ಈ ಸಲ ಚೆನ್ನಾಗಿ ಆಡ್ತಾ ಇದೆ. ಇದು CSK ಫಸ್ಟ್ ಮ್ಯಾಚ್ ಚೆನ್ನಾಗಿ ಆಡಲಿಲ್ಲ, ಅದಕ್ಕೇ RCB ಇನ್ನೂ ಕಾನ್ಫಿಡೆಂಟ್ ಆಗಿದೆ. ಲಾಸ್ಟ್ ಮ್ಯಾಚ್ ಚೆನ್ನಾಗಿ ಆಡಿಲ್ಲ, ಓಕೆ. CSK ಈ ಟೀಮ್ ಈ ಮ್ಯಾಚ್ ಆಡ್ಬೋದಲ್ಲ ಅದು? ಇಲ್ಲ, ಕಾನ್ಫಿಡೆನ್ಸ್ ಡೌನ್ ಇರುತ್ತೆ ಬರೀ. ಮತ್ತೆ ಇಲ್ಲಿ ಕ್ರೌಡ್ ಸಪೋರ್ಟ್ ಬೇರೆ RCBಗೆ. ಸೊ RCB ವಿನ್ ಆಗೋದು ಮ್ಯಾಕ್ಸಿಮಮ್ ಚಾನ್ಸ್ ಇದೆ ಈ ಸಲ. ಲಾಸ್ಟ್ ಮ್ಯಾಚ್ ಗೆದ್ದಿದೆಯಲ್ಲ RCB? ಎಸ್, ಆ ಮೈಂಡ್ ಸೆಟ್ ಅಲ್ಲಿ ಪಾಸಿಟಿವ್ ಮೈಂಡ್ ಸೆಟ್ಟು ಇದೆ, ಮತ್ತು ಕ್ರೌಡ್ ಸಪೋರ್ಟು ಇದೆ. CSK ಲಾಸ್ಟ್ ಟೈಮ್ ಸೋತಿದ್ದಾರೆ, ಅದಕ್ಕೆ ಅದೆಲ್ಲ ನೋಡಿಕೊಂಡ್ರೆ ಈ RCBನೇ ವಿನ್ ಆಗಬೇಕು. ಥ್ಯಾಂಕ್ ಯು. ಸರ್, ಯಾರು ಸಪೋರ್ಟ್ ಮಾಡ್ತೀರಾ ನೀವು RCB ಟೀಮಲ್ಲಿ? RCB ಕೊಹ್ಲಿ ಡೆಫಿನೆಟ್ಲಿ. ಎಸ್, ಅದು ಬಿಟ್ಟರೆ ಎಲ್ಲರೂ ಆಡ್ತಾರಲ್ಲ. ಸರ್, ಕೊಹ್ಲಿದು ಏನು ಇಷ್ಟ ಆಗುತ್ತೆ ನಿಮಗೆ? ಬ್ಯಾಟಿಂಗ್, ಬೌಲಿಂಗ್, ಆಲ್ರೌಂಡರ್? ಅವರು ಎನರ್ಜಿ ಇದೆ, ಎಂಥೂಸಿಯಾಸಮ್ ಇದೆ, ಆಬ್ವಿಯಸ್ಲಿ ಕ್ರಿಕೆಟ್ ನಾಲೆಜ್ ಇದೆ, ಟೈಮಿಂಗ್ ಇದೆ. ವಯಸ್ಸಾಯ್ತು, ಹಾಂ, ಕೊಹ್ಲಿಗೂ ವಯಸ್ಸಾಯ್ತು. ಪರವಾಗಿಲ್ಲ, ಅವ್ರು ಆಡೋ ತನಕ ಆಡಲಿ. ಎನರ್ಜಿ ಇಲ್ಲ, ಕಮ್ಮಿ ಆಗ್ತಾ ಇರುತ್ತೆ. ಇಲ್ಲ ಈಸ್ ವೆರಿ ಟಫ್ ಗಾಯ್. ಅವರು ಆಡ್ತಾರೆ. ಸರ್, ಅವ್ರು ಟಫ್ ಇರ್ಬೋದು, ಬಟ್ ವಯಸ್ಸು ಅನ್ನೋದು ಅವ್ರನ್ನ ಕುಗ್ಗಿಸುತ್ತೆ ಅಲ್ವಾ? ಎಷ್ಟಾದರೂ ಆಗಲಿ, ಅದು ಅವರು ಟೈಮಿಂಗ್ ಇದೆಯಲ್ಲ, ಇದು ಟೈಮಿಂಗ್ ಇಂಪಾರ್ಟೆಂಟ್ ಇದೆ, ಅದಕ್ಕೆ ಆಡಲಿ ಅಂತ. RCB. ನಾವು ಹುಟ್ಟನೇ RCB, ನಾವು ಇರೋದೇ RCB. ಮಾತಾಡ್ಬಿಡಿ, ಆಮೇಲೆ ನೀವು ಮಾತಾಡಿ. ಹೇಳಿ ಸರ್. ಎಕ್ಸೈಟ್ ಆಗಿದ್ದೀವಿ. ಪಕ್ಕ ಈ ವರ್ಷ ಇರೋ ಫಾರ್ಮಲ್ಲಿ ನೋಡಿದರೆ ನಾವು ಪಕ್ಕ ವಿನ್ ಆಗ್ತೀವಿ ಅಂತ ಅನ್ನಿಸ್ತಾ ಇದೆ. ಅವರು ಬೇರೆ ಡೌನಲ್ಲಿದ್ದಾರೆ, ಸೊ ನಾವು ಪಕ್ಕ ವಿನ್ ಆಗೋದಂತ ಫಿಕ್ಸು. ಇವಾಗ ಬೌಲರು ಹೇಸಲ್ವುಡ್ ಸ್ವಲ್ಪ ರೆಡಿ ಆದರೆ ನಮ್ಗಿನ್ನ ಚೆನ್ನಾಗಿರುತ್ತೆ. ಸೊ ಈ ಸಲನೂ ಕಪ್ ನಮ್ಮದೇ. ಸರ್, RCB ಒಳ್ಳೆ ಬ್ಯಾಟ್ಸ್ಮನ್ ಇದಾರಲ್ಲ? ಬ್ಯಾಟಿಂಗ್ ಲೈನಪ್ಪಲ್ಲಿ ಏನು ಪ್ರಾಬ್ಲಮ್ ಇಲ್ಲ. ಬೌಲಿಂಗ್ ಲೈನಪ್ ಇವಾಗ ಹೇಸಲ್ವುಡ್ ಪ್ಲೇಸ್ಗೆ ಡಫಿ ಬಂದಿದ್ದಾನೆ, ಅವನು ಚೆನ್ನಾಗಿದ್ದಾನೆ. ಭುವನೇಶ್ವರ್ ಕುಮಾರು ಚೆನ್ನಾಗಿದ್ದಾನೆ, ಕೃಣಾಲ್ ಪಾಂಡ್ಯನೂ ಇದ್ದಾನೆ. ಇವಾಗ ಏನಂತ ಹೇಳಿದರೆ ನಮಗೆ ಲೈಕ್ ಇಂಪ್ಯಾಕ್ಟ್ ಪ್ಲೇಯರ್, ಬೌಲಿಂಗ್ ಇಂಪ್ಯಾಕ್ಟ್ ಪ್ಲೇಯರ್ನ ಕರೆಕ್ಟಾಗಿ ಯೂಸ್ ಮಾಡಿಕೊಂಡ್ರೆ ನಮ್ಮ ಟೀಮ್ ಕ್ಲಿಕ್ ಆಗುತ್ತೆ. ಸರ್, ಚೆನ್ನೈ ಟೀಮು ಚೆನ್ನಾಗಿದೆ, ಸ್ಟ್ರಾಂಗ್ ಆಗಿದೆ ಅಂತ ಹೇಳ್ತಾರೆ. ಅವ್ರದ್ದು ಬ್ಯಾಟಿಂಗ್ ಲೈನಪ್ ಓಕೆ, ಬೌಲಿಂಗ್ ಲೈನಪ್ ಈ ಸತಿ ಅಷ್ಟೊಂದೇನು ಚೆನ್ನಾಗಿಲ್ಲ, ನೋಡಬೇಕು. ಅವರು ಸಂಜು ಸ್ಯಾಮ್ಸನ್ ಇವಾಗ ಕ್ಲಿಕ್ ಆಗಬೇಕು. ಅವರು ಎರಡು ಮ್ಯಾಚಿಂದ ಆಡ್ತಾ ಇಲ್ಲ, ನೋಡೋಣ. ಆ ಟೀಮಲ್ಲಿ ಯಾರು ಇಷ್ಟ ಆಗ್ತಾರೆ? ಆ ಟೀಮಲ್ಲಿ ನಮ್ಗೆ ಸಂಜು ಸ್ಯಾಮ್ಸನ್ ಇಷ್ಟ.
ಸಂಜು ಸ್ಯಾಮ್ಸನ್ ಸೆಂಚುರಿ ಹೊಡಿಬೇಕು, ಅದು ಆರ್ ಸಿ ಬಿ ಗೆಲ್ಲಬೇಕು. ಇಲ್ಲ ಸ್ವಾರ್ಥ ಅಲ್ಲ. ಒಬ್ಬೊಬ್ರು ಗೆಲ್ಬೇಕು ಅಂದ್ರೆ ಅಂದರೆ ಅವ್ರದ್ದು ಹಾರ್ಡ್ ವರ್ಕ್ ನಮ್ಗೆ ಇಷ್ಟ. ಅವರು ಲೈಕ್ ಸ್ಟಾರ್ಟಿಂಗಿಂದ ಅವ್ರು ಹಾರ್ಡ್ ವರ್ಕ್ ಮಾಡೇ ಬಂದಿದ್ದಾರೆ. ಲಾಸ್ಟ್ ನಮ್ಮದು T20 ವರ್ಲ್ಡ್ ಕಪ್ ವಿನ್ ಮಾಡಿಕೊಟ್ಟಿದ್ದೆ ಅವರು. 3 ಮ್ಯಾಚ್ ಚೆನ್ನಾಗಿ ಆಟ ಆಡಿ ವಿನ್ ಮಾಡಿಕೊಟ್ಟಿದ್ದಾರೆ. ಸೊ ಅದಕ್ಕೋಸ್ಕರ ಅವ್ರಿಗೆ ನಾವು ಸಪೋರ್ಟ್ ಮಾಡ್ತೀವಿ. ಬಟ್ ವಿನ್ ಆಗೋದು, ಕಪ್ ಗೆಲ್ಲೋದು ಆರ್ ಸಿ ಬಿನೇ. ಈಗ IPL ಅಂದ್ಬಿಟ್ಟು ಏನಾಗ್ಬಿಟ್ಟಿದೆ, ಶಫಲ್ ಆಗ್ತಾನೆ ಇರ್ತಾರೆ, ಮ್ಯಾಚ್ಗೂ ಟೀಮ್ ಚೇಂಜ್ ಆಗ್ತಾನೆ ಇರುತ್ತೆ. ಇದಕ್ಕೇನು ಹೇಳ್ತೀರಾ? ಟೀಮ್ ಏನೇ ಚೇಂಜ್ ಆಗಲಿ, ನಮ್ಮ ಟೀಮ್ ಬಂದು ಬೆಂಗಳೂರು. ಆರ್ ಸಿ ಬಿಲಿ ಕೊಹ್ಲಿ ಇರಲಿ, ಇನ್ನೊಂದಿರಲಿ, ನಾವಿರೋದು ಬೆಂಗಳೂರು, ನಾವು ಆರ್ ಸಿ ಬಿಗೆ ಸಪೋರ್ಟ್ ಮಾಡ್ತೀವಿ. ಈಗ ಬೆಂಗಳೂರು ಟೀಮಲ್ಲಿ ಯಾರು ಇರ್ತಾರೋ ನೆಕ್ಸ್ಟ್ ಇದ್ರಲ್ಲಿ ಅವರು ಬೇರೆ ಕಡೆ ಹೋಗ್ಬಿಡ್ತಾರೆ. ಹೋಗ್ಲಿ ಮೇಡಮ್, ಈಗ ಇದು ಬಂದು ಈಗ ಎಲ್ಲ ಆಡ್ತಾ ಇರೋದು ಪೇಮೆಂಟ್ಗೋಸ್ಕರ, ನಾವು ಎಂಜಾಯ್ಮೆಂಟ್ಗೋಸ್ಕರ. ಇದೇನು ನ್ಯಾಷನಲ್ ಲೆವೆಲಲ್ಲಿ ಆಡ್ತಾ ಇಲ್ಲ, ನಾವೇನು ಇದು ಮಾಡ್ತಿಲ್ಲ. ಎಂಜಾಯ್ ಮಾಡೋಣ, ಯಾರೇ ಇದ್ರು ಎಂಜಾಯ್ ಮಾಡೋಣ. ಟಿಕೆಟ್ ಹೇಗೆ ತೊಗೊಂಡ್ರಿ? ಹಾಂ, ಟಿಕೆಟ್ ಆನ್ಲೈನ್ ಆನ್ಲೈನ್ ಎಷ್ಟು ಪೇ ಮಾಡಿದ್ರೆ? 5750. ನಿಮ್ದೆಲ್ಲ ನಾರ್ಮಲ್ ಇದ್ದಂಗೆ. ಏನು ಮಾಡೋಕ್ಕಾಗಲ್ಲ ಮೇಡಮ್, ಅಭಿಮಾನ ಇತ್ತು ಅಂದರೆ 5 ಆದರೂ ಕೊಡಬೇಕು, 15 ಆದರೂ ಕೊಡಬೇಕು. ಅಭಿಮಾನಿಗಳಲ್ವಾ, ಇಷ್ಟು ವರ್ಷದಿಂದ ಕಾಯ್ದೀವಿ, 18 ವರ್ಷದಿಂದ ಕಾಯ್ದೀವಿ. ಈಗ 18 ವರ್ಷ ಆದಮೇಲೆ ಕಪ್ಗೆ ಡಿಪೆಂಡಿಂಗ್ ಚಾಂಪಿಯನ್ ನಾವು ಹೆಂಗೆ ಉಳಿಸ್ಬೇಕು ಅವ್ರಿಗೆ ಅಂತಂದರೆ ಆರ್ ಸಿ ಬಿ ಅಷ್ಟೇ. ನಾವು ಏನು ಬೇಡ, ಈ CSK ಒಂದು ಹೊಡೆದ್ಬಿಟ್ರೆ ಸಾಕು. ನಮ್ಗೆ ಬೇಕಾದ ಒಂದೇ, ಸಾಕು. ತುಂಬ ಆಪೋಸಿಟ್ ನಮ್ಮ ಸೈಟಲ್ಲೆಲ್ಲ ತುಂಬ ಇದ್ದಾರೆ. ಅಂಕಲ್ ಮಕ್ಕಳು ಹೇಳೋದು ಒಂದೇ, ಈ ಸಲಿನೂ ಕಪ್ ನಮ್ಮದೇ.